ದೇವರೇ ನಮ್ಮೆಲ್ಲರಿಗೂ ಅನುಗ್ರಹಿಸಿದಿರಿ. ಅಪ್ಪ ಹೇಳ್ಕೊಡುವಂತ ಸಹೋದರನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ, ಅವ್ರ ಕುಟುಂಬನ ಕೂಡ ಆಶೀರ್ವಾದ ಮಾಡ್ರಿ. ಅಪ್ಪ ಅವರಿಗೆ ನಿಮ್ಮ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ನಡೆಸಿ, ಓದುವಂತ ಕೇಳುವಂತ ನಮ್ಮೆಲ್ಲರನ್ನು ಕೂಡ ಅದೇ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿಸಿ ಬಲಪಡಿಸಿ ನಡೆಸಿ ಎಂಬುದನ್ನು ಬೇಡಿಕೊಳ್ಳೋರಾಗಿದ್ದೇವೆ. ಈ ಬೈಬಲ್ ರೀಡಿಂಗ್ ಆರಂಭದಿಂದ ಹಿಡಿದು ಅಂತ್ಯದವರೆಗೂ ಯಾವುದೊಂದು ಕುಂದುಕೊರತೆಗಳು ಉಂಟಾಗದಾಗೆ ಭಾಗವಹಿಸುವಂತೆಲ್ಲ ಸಹೋದರ ಸಹೋದರಿಗಳನ್ನು ಕೂಡ ನಿನ್ನ ಹಸ್ತದಲ್ಲಿ ಒಪ್ಪಿಸಿಕೊಡ್ತೇವೆ. ತಂದೆಯಾದ ದೇವರೇ, ನಿಮ್ಮ ಕೃಪೆಯಿಂದ ನಿಮ್ಮ ಪ್ರಸನ್ನತೆಯನ್ನು ತುಂಬಿಸ್ರಿ. ಎಲ್ಲರ ಅಪ್ಪ ಮೇಲೆ ನಿಮ್ಮ ಆಶೀರ್ವಾದ ಇರುವುದಕ್ಕಾಗಿಯೂ ಮತ್ತೊಂದು ಅವರ್ದು ನಿಮಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರಿಯ ಒಬ್ಬನೇ ಮಗನು, ನಮ್ಮೆಲ್ಲರ ಕರ್ತನು, ರಕ್ಷಕನು, ಒಡೆಯನು, ನಮ್ಮೆಲ್ಲರ ವಿಮೋಚಕನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ, ಆಮೇನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ನಾವೀಗ ಬೈಬಲ್ ಸ್ಟಾರ್ಟ್ ಮಾಡುವ ಹಾಗೆ ಇವತ್ತು ನಾವು ಲೂಕ 12ನೇ ಅಧ್ಯಾಯ ಮತ್ತು 13ನೇ ಅಧ್ಯಾಯವನ್ನು ನೋಡ್ತಾ ಇರೋದು. ಈಗ ನಾವು ಫಸ್ಟ್ ಬೈಬಲ್ ರೀಡಿಂಗ್ ಅನ್ನು ಸ್ಟಾರ್ಟ್ ಮಾಡುವ ಹಾಗೆ 12ನೇ ಅಧ್ಯಾಯ 1ರಿಂದ 5ನೇ ವಚನವರೆಗೆ. ಮಂಜಮ್ಮ ಸಿಸ್ಟರ್. ಮಂಜಮ್ಮ ಸಿಸ್ಟರ್ ಹೇಳಿ ಬ್ರದರ್. ಸಿಸ್ಟರ್ ಓದ್ತೀರಾ? ಬ್ರದರ್ ಹೊರಗಡೆ ಇದ್ದೀನಿ ಬ್ರದರ್ ನಾನು. ಓಕೆ ಸಿಸ್ಟರ್. ಮೋಹನ್ ಬ್ರದರ್. ಮೋಹನ್ ಬ್ರದರ್. ಕೇಳಿಸ್ತಿದ್ಯಾ? ಪ್ರತಿ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆಯಪ್ಪ. ಮೋಹನ್ ಬ್ರದರ್ ಇದ್ದೀರಾ? ಶಾಂತಮ್ಮ ಸಿಸ್ಟರ್. ಹಾ ಬ್ರದರ್. ಸಿಸ್ಟರ್ ಲೂಕ 12ನೇ ಅಧ್ಯಾಯ 1ರಿಂದ 7ನೇ ವಚನವರೆಗೂ ಓದ್ತೀರಾ ಸಿಸ್ಟರ್? ಹಾ ಬ್ರದರ್. ಇಷ್ಟರಲ್ಲಿ ಸಾವಿರಾರು ಜನರು ಒಬ್ಬರನ್ನೊಬ್ಬರು ತುಳಿಯುವಷ್ಟು ಕೂಡಿ ಬಂದಿರಲಾಗಿ ಆತನು ಮೊದಲು ತನ್ನ ಶಿಷ್ಯರಿಗೆ ಹೇಳುವುದಕ್ಕೆ ತೊಡಗಿದ್ದೇನೆಂದರೆ, ಫರಿಸಾಯರೇ, ಕಪಟವೆಂಬ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ. ಮರೆಯಾಗಿರುವ ಯಾವುದೂ ವ್ಯಕ್ತವಾಗದೇ ಇರುವುದಿಲ್ಲ, ಹೊರಪಡದ ರಹಸ್ಯವೂ ಇಲ್ಲ. ಹೀಗಿರುವುದರಿಂದ ನೀವು ಕತ್ತಲಲ್ಲಿ ಕೇಳಿದ್ದಂಥದ್ದನ್ನು ಬೆಳಕಿನಲ್ಲಿ ಹೇಳಲಾಗುವುದು, ಮತ್ತು ನೀವು ಕೋಣೆ ಒಳಗೆ ಕಿವಿ ಮಾತು ಆಡಿದ್ದು ಮಾಳಿಗೆಗಳ ಮೇಲೆ ಸಾರಲಾಗುವುದು. ನನ್ನ ಸ್ನೇಹಿತರಾದ ನಿಮಗೆ ಹೇಳುತ್ತೇನೆ, ದೇಹವನ್ನು ಕೊಂದು ಅದಕ್ಕಿಂತ ಹೆಚ್ಚಿನದನ್ನು ಮಾಡಲಾರದವರಿಗೆ ಹೆದರಬೇಡಿರಿ. ನೀವು ಯಾರಿಗೆ ಹೆದರಬೇಕು ನಿಮಗೆ ತಿಳಿಸುತ್ತೇನೆ. ಕೊಂದ ಮೇಲೆ ನರಕದೊಳಗೆ ಹಾಕುವ ಅಧಿಕಾರವುಳ್ಳವನಿಗೆ ಹೆದರಬೇಕು, ಹೌದು ಆತನಿಗೆ ಹೆದರಬೇಕೆಂದು ನಿಮಗೆ ಹೇಳುತ್ತೇನೆ ಎಂದು 5 ಗುಬ್ಬಿಗಳನ್ನು 2 ದುಡ್ಡಿಗೆ ಮಾರುತ್ತಾರಲ್ಲ, ಆದಾಗ್ಯೂ ಅವುಗಳಲ್ಲಿ ಒಂದಾದರೂ ದೇವರಿಗೆ ಮರೆತು ಹೋಗುವುದಿಲ್ಲ. ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ಹೆದರಬೇಡಿರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ನಾನು ನಿಮಗೆ ಹೇಳುತ್ತೇನೆ, ಯಾವನು ಮನುಷ್ಯರ ಮುಂದೆ ತಾನು ಯೇಸುವನೆಂದು ಒಪ್ಪಿಕೊಳ್ಳುವನೋ, ಮನುಷ್ಯಕುಮಾರನನ್ನು ಸಹ ಅವನನ್ನು 7ನೇ ವಚನ ಅಲ್ವಾ ಬ್ರದರ್? ಥ್ಯಾಂಕ್ ಯು ಸಿಸ್ಟರ್. ನಾನು ಜಾಸ್ತಿ ಓದ್ಬಿಟ್ಟೆ. ಪರವಾಗಿಲ್ಲ ಸಿಸ್ಟರ್. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು. ನೆಕ್ಸ್ಟ್ ವಾಕ್ಯ ಲೂಕ 12ನೇ ಅಧ್ಯಾಯ 8ರಿಂದ 12ನೇ ವಚನ. ರವಿ ಬ್ರದರ್. ರವಿ ಬ್ರದರ್ ಪೃಥ್ವಿ ಓದ್ತೀರಾ ಬ್ರದರ್? 8ರಿಂದನಾ? 8ರಿಂದ 12. ಓಕೆ. ನಾನು ನಿಮಗೆ ಹೇಳುತ್ತೇನೆ, ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನೆಂದು ಒಪ್ಪಿಕೊಳ್ಳುವನೋ, ಮನುಷ್ಯಕುಮಾರನು ಸಹ ಅವನನ್ನು ದೇವದೂತರ ಮುಂದೆ ತನ್ನವನೆಂದು ಒಪ್ಪಿಕೊಳ್ಳುವನು. ಆದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನಲ್ಲ ಎಂದು ಹೇಳುವನೋ, ಅವನನ್ನು ನಾನು ದೇವದೂತರ ಮುಂದೆ ನನ್ನವನಲ್ಲವೆಂದು ಹೇಳುವೆನು.
ಮನುಷ್ಯಕುಮಾರನ ಮೇಲೆ ಏನಾದರೂ ಮಾತಾಡುವ ಪ್ರತಿಯೊಬ್ಬನಿಗೆ ಕ್ಷಮಾಪಣೆಯಾಗುವುದು, ಆದರೆ ಪವಿತ್ರಾತ್ಮನನ್ನು ದೂಷಿಸಿದವನಿಗೆ ಕ್ಷಮಾಪಣೆ ಇಲ್ಲ. ಅವರು ನಿಮ್ಮನ್ನು ಸಭಾಮಂದಿರಗಳ ಅಧ್ಯಕ್ಷರ ಮುಂದಕ್ಕೂ ಅಧಿಕಾರಿಗಳ ಮುಂದಕ್ಕೂ ಅಧಿಪತಿಗಳ ಮುಂದಕ್ಕೂ ಹಿಡ್ಕೊಂಡು ಹೋಗುವಾಗ ಹೇಗೆ ಉತ್ತರ ಕೊಡಬೇಕು, ಏನು ಉತ್ತರ ಕೊಡಬೇಕು, ಏನು ಹೇಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಯಾಕೆಂದರೆ ನೀವು ಹೇಳತಕ್ಕದ್ದನ್ನು ಪವಿತ್ರಾತ್ಮನು ಆ ಗಳಿಗೆಯಲ್ಲಿಯೇ ನಿಮಗೆ ಕಲಿಸಿಕೊಡುವನು ಅಂದನು. ಥ್ಯಾಂಕ್ ಯು ಬ್ರದರ್. ನೆಕ್ಸ್ಟ್ ವಚನ ಲೂಕ 12ನೇ ಅಧ್ಯಾಯ 13ನೇ ವಚನದಿಂದ 21ನೇ ವಚನವರೆಗೂ. ಆನಂದ್ ಬ್ರದರ್. ಪ್ರತಿ ಓದ್ತೇನೆ. ಓದ್ಲ ಬ್ರದರ್? ಹಾ ಬ್ರದರ್ ಓದಿ. ಆಗ ಜನರಲ್ಲಿ ಒಬ್ಬನು, ಬೋಧಕನೇ, ತಂದೆಯ ಆಸ್ತಿಯನ್ನು ನನಗೆ ಪಾಲು ಮಾಡಿ ಕೊಡುವಂತೆ ನನ್ನ ಅಣ್ಣನಿಗೆ ಹೇಳು ಎಂದು ಆತನನ್ನು ಕೇಳಿಕೊಳ್ಳಲು, ಆತನು ಎಲ್ಲ ಮನುಷ್ಯ ನನ್ನನ್ನು ನಿಮಗೆ ನ್ಯಾಯಾಧಿಪತಿಯನ್ನಾಗಿ ಅಥವಾ ಪಾಲು ಮಾಡುವವನಾಗಿ ನೇಮಿಸಿದವರು ಯಾರು ಎಂದು ಅವನನ್ನು ಕೇಳಿ, ಜನರಿಗೆ ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬ ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೆಯಿತು. ಎಷ್ಟರ ಬ್ರದರ್? 21ನೇ ವಚನವರೆಗೂ ಬ್ರದರ್. ಆಗ ಅವನು ತನ್ನೊಳಗೆ, ನಾನೇನು ಮಾಡಲಿ, ನನ್ನ ಬೆಲೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ ಒಂದು ಕೆಲಸ ಮಾಡುತ್ತೇನೆ. ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟು, ನನ್ನ ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. ಆದರೆ ಅವನಿಗೆ, ಬುದ್ಧಿಹೀನನು ನೀನು, ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು. ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು. ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೇ ಇರುವವನು ಅವನಂತೆ ಇದ್ದಾನೆ ಅಂದನು. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ನೆಕ್ಸ್ಟ್ ವಚನ ಲೂಕ 12ನೇ ಅಧ್ಯಾಯ 22ನೇ ವಚನದಿಂದ 27ನೇ ವಚನ. ಶ್ವೇತಾ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಸಿಸ್ಟರ್ ವಾಯ್ಸ್ ನೀಟಾಗಿ ಕೇಳಿಸ್ತಿಲ್ಲ. ಸಿಸ್ಟರ್ ವಾಯ್ಸ್ ನೀಟಾಗಿ ಕೇಳಿಸ್ತಿಲ್ಲ. ಸಿಸ್ಟರ್ ಸಿಸ್ಟರ್ ಲೂಕ 12ನೇ ಅಧ್ಯಾಯ 22ನೇ ವಚನದಿಂದ 27ನೇ ವಚನ. ಸಿಸ್ಟರ್ 12ನೇ ವಚನದಿಂದ 12ನೇ ಅಧ್ಯಾಯ ಲೂಕ 12ನೇ ಅಧ್ಯಾಯ 22ನೇ ವಚನದಿಂದ 27ನೇ ವಚನ. ಇದಲ್ಲದೆ ಆತನು ತನ್ನ ಶಿಷ್ಯರಿಗೆ ಹೇಳುವುದೇನೆಂದರೆ, ಈ ಕಾರಣದಿಂದ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದಷ್ಟೇ. ಕಾಗೆಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಉಗ್ರಾಣವೂ ಇಲ್ಲ, ಕಣಜವೂ ಇಲ್ಲ. ಆದಾಗ್ಯೂ ದೇವರು ಅವುಗಳನ್ನು ಸಾಕಿ ಸಲಹುತ್ತಾನೆ. ಹಕ್ಕಿಗಳಿಗಿಂತ ನೀವು ಎಷ್ಟೋ ಹೆಚ್ಚಿನವರಲ್ಲವೇ? ಚಿಂತೆ ಮಾಡಬೇಡಿ, ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾದೀತು? ಆದುದರಿಂದ ಕೇವಲ ಅಲ್ಪವಾದದನ್ನಾದರೂ ಮಾಡೋದಕ್ಕೆ ನೀವು ಆಸಕ್ತರಾಗಿರಲಾಗಿ
ಮಿಕ್ಕಿದಾದರ ವಿಷಯದಲ್ಲಿ ಚಿಂತೆ ಮಾಡೋದೇಕೆ? ಹೂಗಳು ಬೆಳೆಯುವ ರೀತಿಯನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ಅವು ದುಡಿಯುವುದಿಲ್ಲ, ನಲುವುದಿಲ್ಲ. ಆದರೂ ಈ ಹೂಗಳಿಗೆ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸಲ್ಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ ವಚನ ಲೂಕ 12ನೇ ಅಧ್ಯಾಯ 28ನೇ ವಚನದಿಂದ 34ನೇ ವಚನ. ಲತಾ ಸಿಸ್ಟರ್. ಲತಾ ಸಿಸ್ಟರ್. ಪ್ರೈಸ್ ಅಲ್ಲ ಸಿಸ್ಟರ್. ಸಿಸ್ಟರ್ ಓದ್ತೀರಾ? ಓಕೆ ಸಿಸ್ಟರ್. ಎಲೆ ಅಲ್ಪ ವಿಶ್ವಾಸಿಗಳೇ, ಇವತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಸುವನು. ಏನು ಮಾಡಬೇಕು, ಏನು ಕುಡಿಯಬೇಕು ಎಂದು ತವಕ ಪಡಬೇಡಿರಿ ಮತ್ತು ಅನುಮಾನ ಪಡಬೇಡಿರಿ. ಇವೆಲ್ಲವುಗಳ ಮೇಲೆ ಇಹಲೋಕದ ಜನಗಳು ತವಕ ಪಡುತ್ತಾರೆ. ಇವು ನಿಮಗೆ ಅವಶ್ಯವೆಂದು ನಿಮ್ಮ ತಂದೆಗೆ ತಿಳಿದಿದೆ. ನೀವಾದರೂ ದೇವರ ರಾಜ್ಯಕ್ಕಾಗಿ ತವಕ ಪಡಿರಿ, ಇದರ ಕೂಡ ಅವು ನಿಮಗೆ ದೊರಕುವು. ಚಿಕ್ಕ ಹಿಂಡೆ ಹೆದರಬೇಡ, ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ. ನಿಮಗಿರುವುದನ್ನು ಮಾರಿಬಿಟ್ಟು ದಾನ ಕೊಡಿರಿ. ಹಳೆಯವಾಗದಂತ ಹಮ್ಮಿಣಿಗಳನ್ನು ಮಾಡಿಕೊಂಡು ಪರಲೋಕದಲ್ಲಿ ಲಯವಾಗದ ದ್ರವ್ಯವನ್ನು ಇಟ್ಟುಕೊಳ್ಳಿರಿ. ಅಲ್ಲಿ ಕಳ್ಳನು ಸಮೀಪಕ್ಕೆ ಬರುವುದಿಲ್ಲ, ಅದು ನುಸಿ ಹಿಡಿದು ನಾಶವಾಗುವುದಿಲ್ಲ. ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸು ಇರುವುದಷ್ಟೇ. ಕಂಟಿನ್ಯೂ ಮಾಡ್ಬೇಕಾ ಸಿಸ್ಟರ್? ಥ್ಯಾಂಕ್ ಯು ಸಿಸ್ಟರ್. ಓಕೆ. ನೆಕ್ಸ್ಟ್ ವಾಕ್ಯ ಲೂಕ 12ನೇ ಅಧ್ಯಾಯ 35ನೇ ವಚನದಿಂದ 40ನೇ ವಚನ. ಸುಧಾ ಸಿಸ್ಟರ್. ಸುಧಾ ಸಿಸ್ಟರ್. ಸುಧಾ ಸಿಸ್ಟರ್. ನವಿತಾ ಸಿಸ್ಟರ್. ಹಾ ಬ್ರದರ್. ಸಿಸ್ಟರ್ ಓದ್ತೀರಾ? ಓದ್ತೇನೆ ಬ್ರದರ್. ಲೂಕ 12ನೇ ಅಧ್ಯಾಯ 35ನೇ ವಚನದಿಂದ 40. ಓಕೆ ಬ್ರದರ್. ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀಪಗಳು ಆರದಂತೆ ಉರಿಯುತ್ತಾ ಇರಲಿ. ನೀವಂತೂ ತಮ್ಮ ಯಜಮಾನನು ಯಾವಾಗ ಮದುವೆ ಔತಣ ಮುಗಿಸಿಕೊಂಡು ಹಿಂತಿರುಗುವನೋ ಎಂದು ಕಾಯುವಂತ ಮತ್ತು ಆತನು ತಟ್ಟಿದ ಕೂಡಲೇ ಬಾಗಿಲನ್ನು ತೆರೆಯಲು ಸಿದ್ಧರಾಗಿರುವಂತ ಆಳುಗಳಂತೆ ಇರಿ. ಯಜಮಾನನು ಬಂದು ಯಾವ ಆಳು ಎಚ್ಚರವಾಗಿದ್ದಾನೆಂದು ಕಂಡುಕೊಳ್ಳುವನೋ ಆ ಆಳುಗಳೇ ಧನ್ಯರು. ಏಕೆಂದರೆ ಯಜಮಾನನೇ ನಡುಕಟ್ಟಿಕೊಂಡು ಆ ಆಳುಗಳನ್ನು ಊಟಕ್ಕೆ ಕುಳ್ಳಿರಿಸಿ ಹತ್ತಿರಕ್ಕೆ ಬಂದು ಅವರಿಗೆ ಊಟವನ್ನು ಬಡಿಸುವನು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಯಜಮಾನನು ಬರುವಾಗ ನಡುರಾತ್ರಿಯಾಗಿರಲಿ ಮುಂಜಾವವಾಗಿರಲಿ ಆತನು ಬರುವಾಗ ಎಚ್ಚರವಾಗಿ ಕಾಣಿಸಿಕೊಳ್ಳುವ ಆಳುಗಳು ಧನ್ಯರು. ಕಳ್ಳನು ಬರುವ ಗಳಿಗೆಯು ಮನೆ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಗೂಡಿಸುತ್ತಿರಲಿಲ್ಲವೆಂದು ತಿಳಿದುಕೊಳ್ಳಿರಿ. ಆದುದರಿಂದ ನೀವು ಸಹ ಸಿದ್ಧವಾಗಿರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ ಅಂದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ ವಾಕ್ಯ ಲೂಕ 12ನೇ ಅಧ್ಯಾಯ 41ನೇ ವಚನದಿಂದ 45ನೇ ವಚನ. ಶ್ವೇತಾ ಸಿಸ್ಟರ್. ಶ್ವೇತಾ ಸಿಸ್ಟರ್. ಬ್ರದರ್ ಹೇಳಿ. ವೇದ ಸಿಸ್ಟರ್ ಓದಿದ್ರಲ್ಲಪ್ಪ. ನಂದ್ ವಾಯ್ಸ್ ಕೇಳಿಸ್ತಾ ಇದೆ ಬ್ರದರ್ ಇವಾಗ? ಕೇಳಿಸ್ತಾ ಇದೆ ಬ್ರದರ್. ಇವಾಗ ಕೇಳಿಸ್ತಿದ್ಯಾ ಸಿಸ್ಟರ್? ಓದಂದೆ ಬ್ರದರ್. ಶ್ವೇತಾ ಸಿಸ್ಟರ್ ಓದಿಲ್ಲ, ಅವ್ರಾಗ್ಲೇ ವಾಯ್ಸ್ ಇದು ಬ್ರೇಕ್ ಆಗ್ತದೆ. ಓದಿಲ್ಲ ಶಾಂತಮ್ಮ ಸಿಸ್ಟರ್. ಅವರು ಓದಿದ್ರು ಬ್ರದರ್, ಶ್ವೇತನು ಓದಿದ್ರು. ಅವ್ರಪ್ಪ ಇವ್ರು ಯಾರು ಸಿಸ್ಟರ್? ಕಮಲಮ್ಮ ಸಿಸ್ಟರ್.
ಹೇಳಿ ಬ್ರದರ್. ಸಿಸ್ಟರ್ ಓದ್ತೀರಾ? ಓದ್ತೀನಿ. ಲೂಕ 41ನೇ ವಚನದಿಂದ 45. ಆಗ ಪೇತ್ರನು, ಸ್ವಾಮಿ, ನೀನು ಈ ಸಾಮ್ಯವನ್ನು ನಮಗೆ ಮಾತ್ರ ಹೇಳುತ್ತೀಯೋ, ಎಲ್ಲರಿಗೂ ಹೇಳುತ್ತೀಯೋ ಎಂದು ಕೇಳಲು, ಸ್ವಾಮಿ, ಹೇಳಿದ್ದೇನೆಂದರೆ, ಈ ಹೊತ್ತಿಗೆ ಹಸನಕ್ಕೆ ಬೇಕಾದದ್ದನ್ನು ಅಳೆದು ಕೊಡುವುದಕ್ಕಾಗಿ ಯಜಮಾನನು ತನ್ನ ಮನೆಯವರ ಮೇಲೆ ನೇಮಿಸಿದ್ದ ನಂಬಿಗಸ್ತನು ವಿವೇಕಿಯೂ ಆಗಿರುವ ಮನೆ ವಾರ್ತೆಯವನು ಯಾರು ಯಜಮಾನನನ್ನು ಬಂದು ಯಾವ ಹಾಳು ಹೀಗೆ ಮಾಡುವುದನ್ನು ಕಾಣುವನೋ ಆ ಹಾಳು ಧನ್ಯನು, ಅಂತವನನ್ನು ಅವನು ತನ್ನ ಎಲ್ಲ ಆಸ್ತಿಯ ಮೇಲೆ ನೇಮಿಸುವನು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಅಂದರೆ ಆ ಹಾಳು ನನ್ನ ಯಜಮಾನನು ಬರುವುದಕ್ಕೆ ತಡ ಮಾಡುತ್ತಾನೆ ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ಗಂಡಾಳು ಹೆಣ್ಣಾಳುಗಳನ್ನು ಒಡೆಯುವುದಕ್ಕೂ ತಿಂದು ಕುಡಿದು ಅಮಲೇರುವುದಕ್ಕೂ ತೊಡಗಿದ್ದರೆ. 45 ಓದಿದ್ದೀನಿ ಬ್ರದರ್. ಸಿಸ್ಟರ್ 48 ಗಂಟೆ ಓದಿ ಸಿಸ್ಟರ್. 48 ಅವನು ನೆನೆಸದ ದಿನದಲ್ಲಿಯೂ ತಿಳಿಯದ ಗಳಿಗೆಯಲ್ಲಿಯೂ ಆ ಹಾಳಿನ ಯಜಮಾನನು ಬಂದು ಅವನನ್ನು ಕಠಿಣವಾಗಿ ಹೊಡೆಸಿ ಅಪನಂಬಿಗಸ್ತರಿಗೆ ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸುವನು. ತನ್ನ ಯಜಮಾನನ ಚಿತ್ತವನ್ನು ತಿಳಿದು ಹಾಳು ಸಿದ್ಧ ಮಾಡದೆ ಹೋದರೆ ಅಥವಾ ಅವನ ಚಿತ್ತಕ್ಕನುಸಾರ ನಡೆಯದಿದ್ದರೆ ಅವನು ಬಹಳ ಪೆಟ್ಟು ತಿನ್ನುವನು. ತಿಳಿಯದೆ ಪೆಟ್ಟುಗಳಿಗೆ ಯೋಗ್ಯವಾದದ್ದನ್ನು ನಡೆಸಿದ್ದವನು ಸ್ವಲ್ಪ ಪೆಟ್ಟು ತಿನ್ನುವನು. ಯಾವನಿಗೆ ಬಹಳವಾಗಿ ಕೊಟ್ಟಿದೆಯೋ ಅವನ ಕಡೆಯಿಂದ ಬಹಳವಾಗಿ ನಿರೀಕ್ಷಿಸಲ್ಪಡುವುದು. ಇದಲ್ಲದೆ ಯಾವನ ವಶಕ್ಕೆ ಬಹಳವಾಗಿ ಒಪ್ಪಿಸದೆಯೋ ಅವನ ಕಡೆಯಿಂದ ಇನ್ನೂ ಹೆಚ್ಚಾಗಿ ಕೇಳುವರು. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಬ್ರದರ್. ನೆಕ್ಸ್ಟ್ ವಚನ ಲೂಕ 12ನೇ ಅಧ್ಯಾಯ 49ನೇ ವಚನದಿಂದ 59ನೇ ವಚನ. ರಾಧಿಕಾ ಸಿಸ್ಟರ್. ಬ್ರದರ್, ಓಕೆ. ಯೇಸುವನ್ನು ಅನುಸರಿಸುವವರಿಗೆ ನೆಂಟರ ವಿರೋಧವಿರುವುದೆಂತಲೂ ನೂತನ ಕಾಲದ ಸೂಚನೆಗಳನ್ನು ಗುರುತು ಹಿಡಿಯಬೇಕೆಂತಲೂ ಬೋಧೆ. ನಾನು ಬೆಂಕಿಯನ್ನು ಭೂಮಿಯ ಮೇಲೆ ಹಾಕಬೇಕೆಂದು ಬಂದೆನು. ಅದು ಇಷ್ಟರೊಳಗೆ ಹತ್ತಿಕೊಂಡಿದ್ದರೆ ನನಗೆ ಎಷ್ಟೋ ಸಂತೋಷ. ಆದರೆ ನಾನು ಹೊಂದತಕ್ಕ ದೀಕ್ಷಾಸ್ಥಾನ ಒಂದುಂಟು, ಅದು ನೆರವೇರುವ ತನಕ ನಾನು ಎಷ್ಟು ಬಿಕ್ಕಟ್ಟಿನಲ್ಲಿದ್ದೇನೆ. ಭೂಲೋಕದಲ್ಲಿ ಸಮಾಧಾನ ಉಂಟು ಮಾಡುವುದಕ್ಕೆ ಬಂದೇನೆಂದು ಭಾವಿಸುತ್ತೀರೋ? ಅದಕ್ಕೆ ಬರಲಿಲ್ಲ. ಭೇದವನ್ನುಂಟು ಮಾಡುವುದಕ್ಕೆ ಬಂದೇನೆಂದು ನಿಮಗೆ ಹೇಳುತ್ತೇನೆ. ಹೇಗೆಂದರೆ, ಇಂದಿನಿಂದ ಒಂದೇ ಮನೆಯಲ್ಲಿರುವ 5 ಮಂದಿಯೊಳಗೆ ಇಬ್ಬರಿಗೆ ವಿರೋಧವಾಗಿ 3, 3ರಿಗೆ ವಿರೋಧವಾಗಿ 2 ಈ ಮೇರೆಗೆ ಭೇದ ಉಳ್ಳವರಾಗಿರುವರು. ಮಗನಿಗೆ ವಿರೋಧವಾಗಿ ತಂದೆಯು, ತಂದೆಗೆ ವಿರೋಧವಾಗಿ ಮಗನು, ಮಗಳಿಗೆ ವಿರೋಧವಾಗಿ ತಾಯಿಯು, ತಾಯಿಗೆ ವಿರೋಧವಾಗಿ ಮಗಳು, ಸೊಸೆಗೆ ವಿರೋಧವಾಗಿ ಅತ್ತೆಯು, ಅತ್ತೆಗೆ ವಿರೋಧವಾಗಿ ಸೊಸೆಯು ಭೇದ ಉಳ್ಳವರಾಗಿರುವರು ಅಂದನು. ಇದಲ್ಲದೆ ಆತನು ಜನರಿಗೂ ಹೇಳಿದ್ದೇನೆಂದರೆ, ಪಶ್ಚಿಮ ದಿಕ್ಕಿನಲ್ಲಿ ಮೋಡ ಏಳುವುದನ್ನು ನೀವು ನೋಡಿದ ಕೂಡಲೇ ಮಳೆ ಬರುತ್ತದೆ ಅನ್ನುತ್ತೀರಿ, ಹಾಗೇ ಆಗುತ್ತದೆ. ದಕ್ಷಿಣ ದಿಕ್ಕಿನ ಗಾಳಿ ಬೀಸಲಾಗಿ ಸೆಕೆ ಹುಟ್ಟುವುದು ಅನ್ನುತ್ತೀರಿ, ಅದೂ ಆಗುತ್ತದೆ. ಕಪಟಿಗಳು, ನೀವು ಭೂಮಿ ಆಕಾಶಗಳ ಭಾವವನ್ನು ಶೋಧಿಸುವುದಕ್ಕೆ ನಿಮಗೆ ಗೊತ್ತಿರುವಲ್ಲಿ ಈ ಸಮಯವನ್ನು ಶೋಧಿಸುವುದಕ್ಕೆ ನಿಮಗೆ ಏಕೆ ಗೊತ್ತಿಲ್ಲ? ಇದಕ್ಕೆ ಇಂತಿಂಥದ್ದು ನ್ಯಾಯವಾದದ್ದೆಂದು ನೀವೇ ಯಾಕೆ ತೀರ್ಮಾನ ಮಾಡಿಕೊಳ್ಳುವುದಿಲ್ಲ? ನೀನು ವಾದಿಯ ಸಂಗಡ ನ್ಯಾಯಾಧಿಪತಿಯ ಮುಂದಕ್ಕೆ ಹೋಗುತ್ತಿರುವಾಗ ದಾರಿಯಲ್ಲಿಯೇ ತಂಟೆ ಹರಿಸಿಕೊಳ್ಳಲು ಪ್ರಯತ್ನ ಮಾಡು. ಇಲ್ಲದಿದ್ದರೆ ಅವನು ನಿನ್ನನ್ನು ನ್ಯಾಯಾಧಿಪತಿಯ ಬಳಿಗೆ ಎಳಕೊಂಡು ಹೋದಾನು. ನ್ಯಾಯಾಧಿಪತಿಯು ನಿನ್ನನ್ನು ಸೆರೆ ಯಜಮಾನನ ವಶಕ್ಕೆ ಒಪ್ಪಿಸಾನು.
ಸೆರೆಯಜಮಾನನು ನಿನ್ನನ್ನು ಸೆರೆಮನೆಯಲ್ಲಿ ಹಾಕನು. ನೀನು ಒಂದು ಕಸವನ್ನಾದರೂ ನಿಲ್ಲಿಸಿಕೊಳ್ಳದೆ ಎಲ್ಲಾ ಸಲ್ಲಿಸುವ ತನಕ ಅಲ್ಲಿಂದ ಬರುವುದೇ ಇಲ್ಲವೆಂದು ನಿನಗೆ ಹೇಳುತ್ತೇನೆ ಅಂದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ ವಾಕ್ಯ ಲೂಕ 13ನೇ ಅಧ್ಯಾಯ 1ರಿಂದ 8ನೇ ವಚನ. ಶಾಂತಮ್ಮ ಸಿಸ್ಟರ್. ಅಲ್ಲ ಬ್ರದರ್ ನಾನು ಓದಿದ್ದೆ. ಸಿಸ್ಟರ್ ಬೇರೆ ಯಾರಿಲ್ಲ? ಓದ್ಲಾ? ನಾನು ಓದಿಲ್ಲ. ಹಾ ಓದಿ ನಾನು- ಸಿಸ್ಟರ್. 1ರಿಂದ 8. ಹಾ ಮನುಷ್ಯರು 1ರಿಂದ 8. ಮನುಷ್ಯರು ದೇವರ ಕಡೆಗೆ ತಿರುಗಿದರೆ ನಾಶವಾಗುತ್ತಾರೆಂದು ಬೋಧಿಸುವುದಕ್ಕಾಗಿ ಯೇಸು ಅಂಜೂರದ ಮರದ ದೃಷ್ಟಾಂತವನ್ನು ಹೇಳಿದ್ದು. ಅದೇ ಸಮಯದಲ್ಲಿ ಕೆಲವರು ಆತನ ಹತ್ತಿರದಲ್ಲಿದ್ದು, ಪಿಲಾತನು ಗಲಿಲಾಯದವರ ರಕ್ತವನ್ನು ಅವರು ಕೊಟ್ಟ ಬಲಿಗಳ ಸಂಗಡ ಬೆದರಿಸಿದ್ದಾರೆಂದು ಆತನಿಗೆ ತಿಳಿಸಿದರು. ಅದಕ್ಕೆ ಆತನು ಅವರಿಗೆ, ಆ ಗಲಿಲಾಯದವರು ಅಂತ ಕೊಲೆಯನ್ನು ಅನುಭವಿಸಿದ್ದರಿಂದ ಅವರನ್ನು ಗಲಿಲಾಯದವರಿಗಿಂತ ಪಾಪಿಷ್ಠರೆಂದು ಭಾವಿಸುತ್ತೀರೋ ಹಾಗೆ ಭಾವಿಸಕೂಡದೆಂದು ನಿಮಗೆ ಹೇಳುತ್ತೇನೆ. ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಹಾಗೆಯೇ ಹಾಳಾಗಿ ಹೋಗುವಿರಿ. ಇಲ್ಲವೇ ಸೊಲೊಮಿನಲ್ಲಿ ಬುರುಜು ಬಿದ್ದ ಸತ್ತ 18 ಮಂದಿಯು ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲಾ ಮನುಷ್ಯರಿಗಿಂತಲೂ ಪ್ರವಾದಿಗಳೆಂದು ಭಾವಿಸುತ್ತಾರೋ ಹಾಗಲ್ಲವೆಂದು ನಿಮಗೆ ಹೇಳುತ್ತೇನೆ. ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಅವರಂತೆ ಹಾಳಾಗಿ ಹೋಗುವಿರಿ ಎಂದು ಹೇಳಿದ್ದನು. ಆಮೇಲೆ ಆತನು 3 ಸಾಮ್ಯವನ್ನು ಹೇಳಿದ್ದನು. ಅದೇನೆಂದರೆ, ಒಬ್ಬನೊಬ್ಬ ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನಾಟಿಸಿದ್ದನು. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ ಅವನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಇದನ್ನು ಕಡಿದು ಹಾಕು, ಇದರಿಂದ ಭೂಮಿ ಯಾಕೆ ಬಂಜೆ ಆಗಬೇಕು ಎಂದು ಹೇಳಿದನು. ಆದರೆ ತೋಟ ಮಾಡುವವನು, ಅಯ್ಯಾ, ಈ ವರ್ಷವೂ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ. ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲವಾದರೆ ಇದನ್ನು ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು. ಥ್ಯಾಂಕ್ ಯು ಬ್ರದರ್. ಇದು ಪ್ಯಾರ ಬಂತು 9ನೇ ವಚನ ಅಂತ ಓದ್ಬಿಟ್ಟೆ. ಹಾ ಓಕೆ ಸಿಸ್ಟರ್. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು. ಮೋಹನ್ ಬ್ರದರ್ ಇದ್ದಾರೆ ನೋಡಿ. ಹಾ ನೆಕ್ಸ್ಟ್ ವಚನ ಲೂಕ 13ನೇ ಅಧ್ಯಾಯ 10ರಿಂದ 17ನೇ ವಚನ. ಮೋಹನ್ ಬ್ರದರ್. ಮೋಹನ್ ಬ್ರದರ್. ಹಲೋ. ಮೋಹನ್ ಬ್ರದರ್ ಇದ್ದೀರಾ? ಇದರಲ್ಲಿ ಇಲ್ಲ ಅಂತ. ರವಿ ಬ್ರದರ್. ರವಿ ಬ್ರದರ್. ಪೃಥ್ವಿ ಹೇಳು ಪೃಥ್ವಿ. ಬ್ರದರ್ ಓದ್ತೀರಾ? 10ರಿಂದ ಲೂಕ 13ನೇ ಅಧ್ಯಾಯ 10ರಿಂದ 17. ಯೇಸು ಸಬ್ಬತ್ ದಿನದಲ್ಲಿ ಒಬ್ಬ ಹೆಂಗಸನ್ನು ಸ್ವಸ್ಥ ಮಾಡಿದ್ದು. ಒಂದಾನೊಂದು ಸಬ್ಬತ್ ದಿನದಲ್ಲಿ ಆತನು ಒಂದು ಸಭಾಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. ಆಕೆಯು ನಡು ಬಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು. ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನು ಕೊಂಡಾಡಿದಳು. ಆದರೆ ಆ ಸಭಾಮಂದಿರದ ಅಧಿಕಾರಿಯು ನಡೆದ ಸಂಗತಿಯನ್ನು ನೋಡಿ, ಸಬ್ಬತ್ ದಿನದಲ್ಲಿ ಯೇಸು ಸ್ವಸ್ಥ ಮಾಡಿದನಲ್ಲ ಎಂದು ರೋಷಗೊಂಡು
ಜನರಿಗೆ ಕೆಲಸ ಮಾಡುವುದಕ್ಕೆ 6 ದಿವಸಗಳು ಅವೇ ಅಷ್ಟೇ. ಆ ದಿವಸಗಳಲ್ಲಿ ಬಂದು ವಾಸಿ ಮಾಡಿಸಿಕೊಳ್ಳಿರಿ, ಸಬ್ಬತ್ ದಿನದಲ್ಲಿ ಮಾತ್ರ ಬೇಡ ಎಂದು ಹೇಳಿದನು. ಆ ಮಾತನ್ನು ಕೇಳಿ ಸ್ವಾಮಿ ಅವನಿಗೆ, ಕಪಟಿಗಳು ನೀವು, ನಿಮ್ಮಲ್ಲಿ ಪ್ರತಿಯೊಬ್ಬನು ಸಬ್ಬತ್ ದಿನದಲ್ಲಿ ತನ್ನ ಎತ್ತನ್ನಾಗಲಿ ಕತ್ತೆಯನ್ನಾಗಲಿ ಗೋದಲಿಯಿಂದ ಬಿಚ್ಚಿ ನೀರು ಕುಡಿಸುವುದಕ್ಕಾಗಿ ಹಿಡ್ಕೊಂಡು ಹೋಗುತ್ತಾನಲ್ಲವೇ? ಹಾಗಾದರೆ 18 ವರ್ಷಗಳ ತನಕ ಸೈತಾನನ್ನು ಕಟ್ಟಿಹಾಕಿದ್ದವಳು ಅಬ್ರಾಹ್ಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬತ್ ದಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದೋ ಎಂದು ಉತ್ತರ ಕೊಟ್ಟನು. ಈ ಮಾತುಗಳನ್ನು ಆತನು ಹೇಳುತ್ತಿರಲಾಗಿ ಆತನ ವಿರೋಧಿಗಳೆಲ್ಲರೂ ನಾಚಿಕೊಂಡರು. ಗುಂಪು ಕೂಡಿದ್ದ ಜನರೆಲ್ಲ ಆತನಿಂದಾಗುತ್ತಿದ್ದ ಎಲ್ಲಾ ಮಹತ್ವದ ಕಾರ್ಯಗಳಿಗೆ ಸಂತೋಷಪಟ್ಟರು. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ನೆಕ್ಸ್ಟ್ ವಾಕ್ಯ ಲೂಕ 13ನೇ ಅಧ್ಯಾಯ 18ರಿಂದ 21ನೇ ವಚನ. ನಕೋಲ್ ಬ್ರದರ್. ಎಸ್ ಬ್ರದರ್. ಓದಿ ಬ್ರದರ್. ಬ್ರದರ್, ಆತನು ಹೇಳಿದೇನೆಂದರೆ, ದೇವರ ರಾಜ್ಯವು ಯಾವುದಕ್ಕೆ ಹೋಲಿಕೆಯಾಗಿದೆ? ಅದನ್ನು ನಾನು ಯಾವುದಕ್ಕೆ ಹೋಲಿಸಲಿ? ಅದು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ತೋಟದಲ್ಲಿ ಹಾಕಿದ್ದನು. ಅದು ಬೆಳೆದು ಮರವಾಯಿತು ಮತ್ತು ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಅದರ ಕೊಂಬೆಗಳಲ್ಲಿ ವಾಸ ಮಾಡಿದ್ದವು ಅಂದನು. ಆತನು ಇನ್ನು ಹೇಳಿದೇನೆಂದರೆ, ದೇವರ ರಾಜ್ಯವನ್ನು ನಾನು ಯಾವುದಕ್ಕೆ ಹೋಲಿಸಲಿ? ಅದು ಹುಳಿಹಿಟ್ಟಿಗೆ ಹೋಲಿಕೆಯಾಗಿದೆ. ಅದನ್ನು ಒಬ್ಬ ಹೆಂಗಸು ತಕ್ಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿಡಲು ಆ ಹಿಟ್ಟೆಲ್ಲ ಹುಳಿಯಾಯಿತು ಅಂದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ನೆಕ್ಸ್ಟ್ ವಚನ ಲೂಕ 13ನೇ ಅಧ್ಯಾಯ 22ನೇ ವಚನದಿಂದ 30ನೇ ವಚನ. ಆನಂದ್ ಬ್ರದರ್. ಬ್ರದರ್ ಓದ್ತೇನೆ ಬ್ರದರ್. ಆತನು ಊರೂರಿಗೂ ಗ್ರಾಮಕ್ಕೂ ಹೋಗಿ ಉಪದೇಶ ಮಾಡುತ್ತಾ ಯೆರೂಸಲೇಮಿಗೆ ಪ್ರಯಾಣ ಮಾಡುತ್ತಿದ್ದನು. ಆ ಕಾಲದಲ್ಲಿ ಒಬ್ಬನು, ಸ್ವಾಮಿ, ರಕ್ಷಣೆ ಹೊಂದುವವರು ಸ್ವಲ್ಪ ಜನರು ಎಂದು ಕೇಳಲು ಆತನು ಅವರಿಗೆ, ಇಕ್ಕಟ್ಟಾದ ಬಾಗಿಲಿನಿಂದ ಹೊಲಕ್ಕೆ ಹೋಗುವುದಕ್ಕೆ ಎಣಗಾಡಿರಿ. ಬಹು ಜನ ಒಳಗೆ ಹೋಗುವುದಕ್ಕೆ ನೋಡುವರು, ಆದರೆ ಅವರಿಂದ ಆಗುವುದಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ಮನೆ ಯಜಮಾನನು ಎದ್ದು ಕದ ಹಾಕಿಕೊಂಡ ಮೇಲೆ ನೀವು ಹೊರಗೆ ನಿಂತುಕೊಂಡು ಕದ ತಟ್ಟಿ, ಸ್ವಾಮಿ, ನಮಗೆ ತೆರೆಯಿರಿ ಎಂದು ಹೇಳುವುದಕ್ಕೆ ತೊಡಗುವಾಗ ಅವನು, ನೀವೆಲ್ಲಿಯವರು? ನಿಮ್ಮ ಗುರುತು ನನಗಿಲ್ಲ ಅಂದನು. ಅದಕ್ಕೆ ನೀವು, ನಿನ್ನ ಸನ್ನಿಧಿಯಲ್ಲಿ ನಾವು ಊಟ ಮಾಡಿದೆವು, ಕುಡಿದೆವು, ನಮ್ಮ ಬೀದಿಗಳಲ್ಲಿ ನೀನು ಉಪದೇಶ ಮಾಡಿದ್ದಿ ಎಂದು ಹೇಳುವುದಕ್ಕೆ ತೊಡಗಿರಿ. ಆದರೆ ಅವನು, ನೀವು ಎಲ್ಲಿಯವರು? ನಿಮ್ಮ ಗುರುತು ನನಗಿಲ್ಲ. ಅಧರ್ಮ ಮಾಡುವ ಇವೆಲ್ಲರೂ ನನ್ನ ಕಡೆಯಿಂದ ಹೊರಟು ಹೋಗಿರಿ ಎಂದು ನಿಮಗೆ ಹೇಳುತ್ತೇನೆ ಅನ್ನುವನು. ಬ್ರದರ್ 29. 30ನೇ ವಚನ. ಅಬ್ರಹಾಂ, ಇಸಾಕ, ಯಾಕೋಬ ಇವರು ಮತ್ತು ಎಲ್ಲ ಪ್ರವಾದಿಗಳು ದೇವರ ರಾಜ್ಯದಲ್ಲಿರುವುದನ್ನು, ನಿಮ್ಮನ್ನು ಮಾತ್ರ ಹೊರಗೆ ಹಾಕುವುದನ್ನು ನೀವು ನೋಡುವಾಗ ನಿಮಗೆ ಗೋಲಾಟವು, ಕಟಕಟನೆ, ಹಲ್ಲು ಕಡಿಯನವು ಇರುವವು. ಇದಲ್ಲದೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ದಿಕ್ಕುಗಳಿಂದಲೂ ಜನರು ಬಂದು ದೇವರ ರಾಜ್ಯದಲ್ಲಿ ಊಟಕ್ಕೆ ಕೂಟುವರು. ಅದು ಕಡೆಯವರಾಗಿರುವವರು ಕೆಲವರು ಮೊದಲಿನವರಾಗಿರುವವರು ಕೆಲವರು ಕಡೆಯವರಾಗುವರು ಎಂದನು. ಥ್ಯಾಂಕ್ ಯು ಬ್ರದರ್. ನೆಕ್ಸ್ಟ್ ವಚನ ಲೂಕ 13ನೇ ಅಧ್ಯಾಯ 31ನೇ ವಚನದಿಂದ 35ನೇ ವಚನ. ಕಮಲಮ್ಮ ಸಿಸ್ಟರ್. ಮೋಹನ್ ಬ್ರದರ್. ಬ್ರದರ್ ಹೇಳ್ರಿ. ಬ್ರದರ್ ಲೂಕ 13ನೇ ಅಧ್ಯಾಯ 31ರಿಂದ 35ನೇ ವಚನ. 13ನೇ ಅಧ್ಯಾಯನ 31ರಿಂದ 35.
ಒಂದ್ ನಿಮಿಷ brother. ಅದು ಯಾಕೋ ಮೊದಲು ಇದಾಗ್ತಾ ಇತ್ತು, ಮತ್ತೆ ಕಟ್ ಮಾಡಿ ಮತ್ತೆ ಜಾಯ್ನ್ ಆಯ್ತಾನೆ. ಓಕೆ ಬ್ರದರ್. 35ರಿಂದ ಓದಬೇಕು ಬ್ರದರ್. 31ರಿಂದ 35. ರೈಟ್, ಓಕೆ. ಅದೇ ಗಳಿಗೆಯಲ್ಲಿ ಕೆಲವು ಮಂದಿ ಫರಿಸಾಯರು ಹತ್ತಿರ ಬಂದು ಆತನಿಗೆ, ನೀನು ಇಲ್ಲಿಂದ ಹೊರಟು ಹೋಗು, ಹೆರೋದನು ನಿನ್ನನ್ನು ಕೊಲ್ಲಬೇಕೆಂದಿದ್ದಾನೆ ಎಂದು ಹೇಳಲು, ಆತನು ಅವರಿಗೆ, ನೀವು ಹೋಗಿ, ಇಗೋ, ನಾನು ಇವತ್ತು ನಾಳೆ ದೆವ್ವಗಳನ್ನು ಬಿಡಿಸುತ್ತಾ ರೋಗಗಳನ್ನು ವಾಸಿ ಮಾಡುತ್ತಾ ಇದ್ದು 3ನೇ ದಿನದಲ್ಲಿ ಸಿದ್ಧಿಗೆ ಬರುತ್ತೇನೆ ಎಂದು ಆ ನರಿಗೆ ಹೇಳಿರಿ. ಹೇಗೂ ನಾನು ಇವತ್ತು ನಾಳೆ ನಾಡದು ಸಂಚಾರ ಮಾಡಬೇಕು. ಪ್ರವಾದಿಯಾದವನು ಯೆರೂಸಲೇಮಿನಲ್ಲಿಯೇ ಹೊರತು ಬೇರೆ ಪಟ್ಟಣದಲ್ಲಿ ಪಡದಷ್ಟೇ. ಯೆರೂಸಲೇಮೇ, ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯ್ತು. ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಈ ಒಂದು ಲೂಕ 12ನೇ ಅಧ್ಯಾಯದಲ್ಲಿ ಇದರ ಒಂದು ಅರ್ಥ ಏನಂದ್ರೆ, ಯೇಸು ಕ್ರಿಸ್ತರು ಪರಿಸಾಯರ ಒಂದು ಉಪದೇಶವನ್ನ ನೀವು ಅವ್ರ ಉಪದೇಶದಲ್ಲಿ ಎಚ್ಚರಿಕೆಯಾಗಿರಿ ಅಂತ ಹೇಳ್ತಾರೆ. ಆಮೇಲೆ 12ನೇ ಅಧ್ಯಾಯ 1ರಿಂದ 7ನೇ ವಚನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಪರಿಸಾಯರ ಒಂದು ಉಪದೇಶದಲ್ಲಿ ಎಚ್ಚರಿಕೆಯಾಗಿರಿ ಅಂತ ಜನರಿಗೆ ಮತ್ತೆ ಅವರ ಶಿಷ್ಯರಿಗೆ ಯೇಸು ಕ್ರಿಸ್ತರು ಹೇಳ್ತಾರೆ. ಅದಾದ್ಮೇಲೆ ನಾವು ಮನುಷ್ಯರಿಗೆ ಭಯ ಪಡೋದನ್ನ ಬಿಟ್ಟು ದೇವರಿಗೆ ಭಯ ಪಡೋದನ್ನ ಇಲ್ಲಿ ಯೇಸು ಕ್ರಿಸ್ತರು ತಿಳಿಸ್ತಾರೆ. ಇದಾದ್ಮೇಲೆ ಯೇಸು ಕ್ರಿಸ್ತರು ಏನ್ ಹೇಳ್ತಾರೆ ಅಂದ್ರೆ, ಯೇಸುವನ್ನ ದೂಷಿಸುವವರನ್ನ ಕೂಡ ಕ್ಷಮಿಸ್ಬಿಡ್ತಾರೆ. ಆದ್ರೆ ಪವಿತ್ರಾತ್ಮರನ್ನ ಯಾರು ದೂಷಿಸ್ತಾರೋ ಅವರಿಗೆ ಕ್ಷಮಾಪಣೆನೇ ಇಲ್ಲ ಅಂತ ಹೇಳ್ತಾರೆ. ಇದಾದ್ಮೇಲೆ ಒಂದು ಯೇಸು ಕ್ರಿಸ್ತರು ಆ ಜನರಿಗೆ ಉಪದೇಶವನ್ನೆಲ್ಲ ಮಾಡ್ಬೇಕಾದ್ರೆ ಆ ಜನರಲ್ಲಿದ್ದ ಒಬ್ಬ ಏನಂತ ಕೇಳ್ತಾರೆ ಅಂದ್ರೆ, ಬೋಧಕನೇ, ನನ್ನ ಅಣ್ಣನಿಗೆ ಹೇಳು, ನನ್ನ ಅಪ್ಪನ ಆಸ್ತಿಯನ್ನ ಸಮಪಾಲಾಗಿ ನನಗೆ ಮಾಡ್ಕೊಡಿ ಅಂತ ಹೇಳು ಅಂತ ಯೇಸು ಕ್ರಿಸ್ತರಿಗೆ ಆ ಜನರಲ್ಲಿದ್ದ ಒಬ್ಬ ಹೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತರು ಒಂದು ಸಾಮ್ಯ ಹೇಳ್ತಾರೆ. ಏನಂದ್ರೆ, ಒಬ್ಬ ಐಶ್ವರ್ಯವಂತನ ಸಾಮ್ಯ. ಆ ಐಶ್ವರ್ಯವಂತ ಏನ್ ಮಾಡ್ತಾರೆ ಅಂದ್ರೆ, ದವಸ ಧಾನ್ಯಗಳನ್ನೆಲ್ಲ ತುಂಬಾ ಹೆಚ್ಚೆಚ್ಚು ಅವರು ಇಟ್ಟಿ ಎಲ್ಲ ಬೆಳೆಸ್ತಾ ಇರ್ತಾರೆ. ಆಗ ಅವ್ರಿಗೆ ಕಣಜೆ ಅಂದ್ರೆ ಒಂದು ದವಸ ಧಾನ್ಯಗಳನ್ನ ಕೂಡಿಟ್ಟಿರ್ತಾರಲ್ಲ, ಆ ಒಂದು ಸ್ಥಳ, ಆ ಒಂದು ಪ್ಲೇಸ್, ಜಾಗ ಸಾಲಲ್ಲ, ತುಂಬಾ ಕೂಡಿಟ್ಟಿರ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ, ಆ ಐಶ್ವರ್ಯ ಅಂತ ಏನ್ ಮಾಡ್ತಾನೆ ಅಂದ್ರೆ, ಖನಿಜವನ್ನ ಕಿತ್ಬಿಟ್ಟು ತಿರ್ಗಾ ಕಟ್ಟಿಸ್ಬಿಟ್ಟು ಅವರೇ ಮನ್ಸೊಳಗೆ ಏನ್ ಅನ್ಕೋತಾರೆ ಅಂದ್ರೆ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ದವಸ ಧಾನ್ಯಗಳಿದೆ, ನಾನ್ ಏನಾದ್ರೂ ಮಾಡ್ಬೋದು ಅಂತ ಅನ್ಕೋತಾರೆ. ಆಗ ಯೇಸು ಅಂದ್ರೆ ದೇವ್ರು ಏನ್ ಹೇಳ್ತಾರೆ ಅಂದ್ರೆ, ಏನ್ ಅಂದ್ರೆ, ಬುದ್ಧಿಹೀನನೇ, ನೀನು ನಿನಗೋಸ್ಕರ ಅಂತ ಇಟ್ಟಿದ್ಯಾ, ಆದ್ರೆ ಈ ರಾತ್ರಿನೇ ನಿನ್ನ ಪ್ರಾಣ ಹೋದ್ರೆ ಏನ್ ಮಾಡ್ತೀಯಾ, ಇದೆಲ್ಲ ಯಾರಿಗ್ ಕೊಡ್ತೀಯ ನೀನು ಅಂತ ಹೇಳ್ತಾರೆ. ಈ ಸಾಮ್ಯದಿಂದ ನಮಗೆ ಏನ್ ಕಲ್ತ್ಕೋಬೇಕಂದ್ರೆ, ತನಗೋಸ್ಕರ ದ್ರವ್ಯವನ್ನ ಇಟ್ಕೊಂಡಿದ್ದ ಮತ್ತೆ ನಾವು ಅಂದ್ರೆ ಲೋಕದಲ್ಲಿ ಐಶ್ವರ್ಯವಂತನಾಗಿ ಇರೋ ಬದ್ಲು ನಾವು ದೇವರಿಗೆ ಐಶ್ವರ್ಯವಂತನಾಗಿ ಇರಬೇಕು. ಅಂದ್ರೆ ದೇವರ ವಾಕ್ಯದಲ್ಲಿ ನಾವು ದೃಢವಾಗಿರ್ಬೇಕು ಅಂತ ಈ ಸಾಮ್ಯದಲ್ಲಿ ತಿಳಿಸ್ತಾರೆ. ಆಮೇಲೆ ಏನಾಗುತ್ತೆ ಅಂದ್ರೆ, ಒಂದು ಪ್ರಾಣಿ ಪಕ್ಷಿಗಳನ್ನೆಲ್ಲ ಒಂದು ಇದು ಕೊಟ್ಟು, ಅಂದ್ರೆ ದೇವರು ಈ ತರ ಒಂದು ಸಾಮ್ಯವನ್ನ ಹೇಳಿ ತಿಳಿಸ್ಬೇಕಾದ್ರೆ ಎಲ್ಲಾರ್ಗು ಒಂದು ಡೌಟ್ ಬರುತ್ತೆ. ಏನಂತ, ಇವಾಗ ಊಟಕ್ಕೆ ಆಮೇಲೆ ನಮ್ಮ ಡ್ರೆಸ್ಗೆಲ್ಲ ಏನ್ ಮಾಡೋದು, ಮನೆಗೆ ರಕ್ಷಣೆಗೆಲ್ಲ ಏನ್ ಮಾಡೋದು ಅಂತ ಯೋಚಿಸ್ಬೇಕಾದ್ರೆ, ಏನು ಚಿಂತೆ ಮಾಡ್ಬೇಡ್ರಿ. ಯೇಸು ಕ್ರಿಸ್ತ ಏನ್ ಹೇಳ್ತಾರೆ ಅಂದ್ರೆ, ಏನು ಚಿಂತೆ ಮಾಡ್ಬೇಡ್ರಿ, ಪಕ್ಷಿಗಳಿಗೆ ಯಾರ್ ಮನೆ ಕೊಡ್ತಾರೆ, ಯಾರ್ ಊಟ ಕೊಡ್ತಾರೆ,
ಅವುಗಳಿಗೆ ನಮ್ಮ ದೇವರು ಆ ಎಲ್ಲಾ ಸಲಹೆಗಳನ್ನ ಮಾಡ್ಬೇಕಾದ್ರೆ ನಾವು ಹಕ್ಕಿಗಳಿಗಿಂತ ಅಂದ್ರೆ ನಾವು ಪಕ್ಷಿಗಳಿಗಿಂತ ಹೆಚ್ಚಾಗಿದ್ದೀವಿ, ನಮಿಗ್ ಮಾಡಲ್ವಾ ಅಂತ ಇದ್ರಲ್ಲಿ ತಿಳಿಸ್ತಾರೆ. ಆಮೇಲೆ ಸೋಲೊಮೋನ್ ಅಂದ್ರೆ ಒಬ್ಬ ರಾಜ ಸೋಲೊಮೋನು ಅವರು ಎಲ್ಲಾ ಒಂದು ವೈಭವಗಳನ್ನೆಲ್ಲ ಇಟ್ಕೊಂಡಿದ್ರು, ಆದ್ರೂ ಅವ್ರಿಗೂ ವ್ಯರ್ಥವಾಗಿ ಅದನ್ನೆಲ್ಲ ಬಿಟ್ಬಿಟ್ರು. ಇದಾದ್ಮೇಲೆ ಆ 35ನೇ ವಚನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನಾವು ಯಾವಾಗ್ಲೂ ದೇವರು ಬರುವಿಕೆಗಾಗಿ ಕಾಯ್ತಾ ಇರ್ಬೇಕು. ದೇವರು ಯಾವ ಹೊತ್ತಿನಲ್ಲಿ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ, ಅವರಿಗಾಗಿ ನಾವು ಕಾಯ್ತಾ ಇರ್ಬೇಕು. ಅವರು ನಮ್ಮ ಬಾಗಿಲನ್ನ ತಟ್ಟುವವರೆಗೂ ನಾವು ಕಾಯ್ತಾ ಇರ್ಬೇಕು. ಅವ್ರ ಕರೆ ಬಂದಾಗ ನಾವು ಅದನ್ನ ತೆರೆಯುವಾಗಿ ಸಿದ್ಧವಾಗಿರ್ಬೇಕು. ಅದಾದ್ಮೇಲೆ ಕಳ್ಳನು ಬರುವ ಗಳಿಗೆಯ ಮನೆ ಯಜಮಾನನಿಗೆ ಗೊತ್ತಿರೋ ಹಾಗೆ ನಮ್ಗೂ ಯೇಸು ಕ್ರಿಸ್ತರು ಬಾಗಿಲು ತಟ್ಟುವವರೆಗೂ ನಾವು ಕಾಯ್ತಾ ಇರ್ಬೇಕು ಅಂತ ಈ ವಚನದಲ್ಲಿ ತಿಳಿಸಿದ್ದಾರೆ. ಆಮೇಲೆ ಈ ಒಂದು ಸಾಮ್ಯದಲ್ಲಿ ಈ ತರ ಹೇಳ್ಬೇಕಾದ್ರೆ ಒಂದು ಯೇಸು ಕ್ರಿಸ್ತರ ಶಿಷ್ಯ ಒಬ್ಬ ಇರ್ತಾರೆ, ಅವ್ರ ಹೆಸರು ಪೇತ್ರ ಏನ್ ಕೇಳ್ತಾರೆ ಅಂದ್ರೆ, ಇದು ನಮಿಗ್ ಮಾತ್ರ ಹೇಳ್ತಿದ್ದೀರಾ ಇಲ್ಲ ಎಲ್ಲರಿಗೂ ಹೇಳ್ತಿದ್ದೀರಾ ಅಂತ ಹೇಳ್ತಾರೆ. ಇದಾದ್ಮೇಲೆ ಯೇಸು ಕ್ರಿಸ್ತರು 49ನೇ ವಚನದಲ್ಲಿ ಹೇಳ್ತಾರೆ, ನಾನು ಭೂಮಿಗೆ ಬಂದದ್ದು ಬೆಂಕಿಯನ್ನ ಹಾಕೋದಕ್ಕೆ ಅಂತ ಬಂದಿದ್ದು, ಆದ್ರೆ ಅದು ಇಷ್ಟ್ರೊಳಗೆ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬಿಟ್ಟಿದೆ. ಸ್ಪ್ರೆಡ್ ಆಗಿದ್ರೆ ನಂಗೆ ಎಷ್ಟೋ ಸಂತೋಷ. ನಾನೇನು ಇಲ್ಲಿ ನ್ಯಾಯ ತೀರ್ಮಾನ ಮಾಡಕ್ಕೆ ನಿಮ್ಮ ಅತ್ತೆ ಮಗನಾಗ್ಲಿ ಅಪ್ಪ ಆಗ್ಲಿ ತಂದೆ ಆಗ್ಲಿ ಮಗಳಾಗಿ ಬಂದಿಲ್ಲ. ನಾನು ಅಂದ್ರೆ ಈ ಭೂಮಿಗೆ ನಾನು ಬೆಂಕಿಯನ್ನ ಹಾಕೋದಕ್ಕೆ ಅಂತ ಬಂದಿದ್ದೀನಿ. ಅಂದ್ರೆ ದೇವರ ವಾಕ್ಯವನ್ನ ಇಲ್ಲಿ ಅಂದ್ರೆ ಸ್ಪ್ರೆಡ್ ಮಾಡೋದಿಕ್ಕೆ ಅಂತ ಬಂದಿದ್ದೀನಿ ಅಂತ ಯೇಸು ಕ್ರಿಸ್ತರು ತಿಳಿಸ್ತಾರೆ. ಇದಾದ್ಮೇಲೆ 13ನೇ ಅಧ್ಯಾಯದಲ್ಲಿ 13ನೇ ಅಧ್ಯಾಯ 1ನೇ ವಚನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇದೊಂದು ಸಾಮ್ಯ. ಈ ಸಾಮ್ಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅಂಜೂರದ ಮರವನ್ನ ಇಟ್ಕೊಂಡು ಎಕ್ಸಾಂಪಲ್ ಆಗಿ ಇಟ್ಕೊಂಡು ಒಂದು ಸಾಮ್ಯವನ್ನ ಹೇಳ್ತಾರೆ. ಅಂಜೂರ ಮರ ಇಸ್ರಾಯೇಲ್ ಜನರಿಗೆ ಹೋಲಿಕೆ ಆಗಿದೆ. ಆಮೇಲೆ ಆ ಮಾಲೀಕ ಆ ಅಂಜೂರದ ಮರ ಒಂದ್ ತೋಟ ಇಟ್ಕೊಂಡಿರ್ತಾರಲ್ಲ, ಆ ಮಾಲೀಕ ಅಂದ್ರೆ ಅಲ್ಲಿ ಕೆಲ್ಸ ಮಾಡುವವರು ಯಾರಂದ್ರೆ ನಮ್ಮ ಯೇಸು ಕ್ರಿಸ್ತರಂತ ಹೋಲಿಕೆ ಆಗಿದೆ. ಏನಾಗುತ್ತೆ ಅಂದ್ರೆ ಒಬ್ಬ ಆ ತೋಟದ ಯಜಮಾನ ಏನ್ ಮಾಡ್ತಾರೆ ಅಂದ್ರೆ, ಈ ಅಂಜೂರದ ಮರ ಬೆಳ್ದಾಗ ಏನು ಫಲ ಕೊಟ್ಟಿರಲ್ಲ. ಈ ಫಲ ಕೊಟ್ಟಿಲ್ದಿರೋದಕ್ಕೆ ಆ ಯಜಮಾನ ಏನ್ ಹೇಳ್ತಾರೆ ಅಂದ್ರೆ, ನೀವು ಇದನ್ನ ಕಡ್ದಾಕ್ಬಿಡ್ರಿ ಅಂತ ಆ ಮಾಲೀಕನ್ಗೆ ಹೇಳ್ದಾಗ, ಆ ಮಾಲೀಕ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ ಯಜಮಾನ್ರೆ, ನಾನು ಇದನ್ನ ಇನ್ನು ಗೊಬ್ಬರ ಹಾಕಿ ಚೆನ್ನಾಗಿ ಫಲ ಹಾಕಿ ಬರೋ ತರ ಮಾಡ್ತೀನಿ, ಹಂಗು ಬರಿಲ್ಲ ಅಂದ್ರೆ ಕಡ್ದಾಕ್ಬಿಡೋಣ ಅಂತ ಆ ಮಾಲೀಕ ಹೇಳ್ತಾರೆ. ಇದು ಏನ್ ಅರ್ಥ ಆಗುತ್ತೆ ಅಂದ್ರೆ, ಅಂಜೂರದ ಮರ ಇಸ್ರಾಯೇಲ್ ಜನರಿಗೆ ಹೋಲಿಕೆ ಆಗಿದೆ. ಆ ಇಸ್ರಾಯೇಲ್ ಜನರು ಯಾವುದೇ ಒಂದು ಫಲ ಕೊಡದೇ ಇರಲ್ಲ. ಅದಕ್ಕೆ ಈ ಒಂದು ಸಾಮ್ಯದ ಮೂಲಕ ಯೇಸು ಕ್ರಿಸ್ತರು ತಿಳಿಸ್ತಾರೆ. ಇದಾದ್ಮೇಲೆ ಏನಾಗುತ್ತೆ ಅಂದ್ರೆ 13ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳ್ತಾರೆ, ಒಂದು ಸಬ್ಬತ್ ದಿನದಲ್ಲಿ ಯೇಸು ಕ್ರಿಸ್ತರು ಒಂದ್ ಕಡೆ ಹೋಗಿರ್ತಾರೆ. ಅಲ್ಲಿ ಒಬ್ಬ ಹೆಂಗಸು ಗೂನು ಬಂದು ದೆವ್ವ ಹಿಡ್ದಿರುತ್ತೆ, ಅವ್ರಿಗೆ ಗೂನು ಬಂದಿರುತ್ತೆ. ಅಲ್ಲಿ ಹೋಗ್ದಾಗ ಆ ಒಂದು ಹೆಂಗಸನ್ನ ನೋಡ್ಬಿಟ್ಟು ಯೇಸು ಕ್ರಿಸ್ತರು ಅಲ್ಲಿ ಆ ಗೂನು ಬಂದ ಹೆಂಗಸಿಗೆ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ರೋಗವನ್ನ ವಾಸ ಮಾಡ್ತಾರೆ. ಅದನ್ನ ನೋಡ್ಬಿಟ್ಟು ಅಲ್ಲಿದ್ದ ಜನರು ಏನಂತಾರೆ ಅಂದ್ರೆ, ನಿನಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ವಾ, ನೀನು ಈ ಸಬ್ಬದಿಂದ ಈ ತರ ಮಾಡ್ಬೋದಾ ಅಂತೆಲ್ಲ ಯೇಸು ಕ್ರಿಸ್ತರಿಗೆ ಹೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತರು ಏನ್ ಹೇಳ್ತಾರೆ ಅಂದ್ರೆ, ಈ ಸಬ್ಬದಿಂದಲೇ ನಿಮ್ಮ ಕುರಿಗಳು ಯಾವ್ದಾದ್ರು ಹಳ್ಳದಲ್ಲಿ ಬಿದ್ರೆ ನೀವ್ ಎತ್ತಲ್ವಾ, ಇಲ್ಲಾಂದ್ರೆ ನೀರನ್ನ ಕೊಡಲ್ವಾ ಅಂತ ಹೇಳ್ತಾರೆ. ಇದಾದ್ಮೇಲೆ ಇನ್ನೊಂದ್ ಸಾಮ್ಯ ಹೇಳ್ತಾರೆ ಯೇಸು ಕ್ರಿಸ್ತರು. ಅದೇನಂದ್ರೆ ಸಾಸಿವೆಯ ಸಾಮ್ಯ. ಆ ಸಾಸಿವೆಯ ಸಾಮ್ಯದಲ್ಲಿ ಏನಂದ್ರೆ ಸಾಸಿವೆ ಒಬ್ಬ ಬಿತ್ತುವವನ್ ಏನ್ ಮಾಡ್ತಾನೆ ಅಂದ್ರೆ, ಸಾಸಿವೆ ಬಿತ್ತಿದಾಗ ಅದು ತುಂಬಾ ದೊಡ್ಡದಾಗಿ ಮರವಾಗಿ ಬೆಳೆಯುತ್ತೆ. ಸಾಸಿವೆ ಯಾವತ್ತೂ ಮರವಾಗಿ ಬೆಳೆಯಲ್ಲ, ಅದು ಗಿಡವಾಗಿ ಬೆಳೆಯೋದು. ಇದು ಏನ್ ಅರ್ಥ ಅಂದ್ರೆ,
ದೇವರ ರಾಜ್ಯದಲ್ಲಿ ಈ ಮರ ಅಂದ್ರೆ ದೊಡ್ಡದಾಗ್ ಬೆಳೆಯೋ ಮರ ಏನಂದ್ರೆ ಇವಾಗ ನಾವು ಬೋಧಕನೇ ಇದು ಬೋಧಕದಲ್ಲಿ ನಮ್ಗೆ 2 ಐತೆ. ಏನಂದ್ರೆ ಈ ಬ್ಯಾಬಿಲೋನ್ ಅಂತ ಇದೆ. ಅದು ಸುಳ್ಳು ಏನೇನೋ ನಮ್ಮ ವಾಕ್ಯದಲ್ಲಿ ಇರೋದ್ನ ಹೇಳಲ್ಲ. ಈ ತರ ಸುಳ್ಳು ಬೋಧಕವನ್ನ ಮಾಡ್ತಾರೆ. ಅದಕ್ಕೆ ಈ ಸಾಮ್ಯವನ್ನ ಹೋಲ್ಸಿದ್ದಾರೆ. ಇದಾದ್ಮೇಲೆ ಆ 13ನೇ ಅಧ್ಯಾಯ 22ನೇ ವಚನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಒಂದು ಬೋಧನೆ, ಇಕ್ಕಟ್ಟಾದ ಬಾಗಿಲಲ್ಲಿ ನೀವು ಪ್ರವೇಶಿಸ್ಬೇಕು ಅಂತ ಒಂದು ಬೋಧನೆಯನ್ನ ಯೇಸು ಕ್ರಿಸ್ತರು ಮಾಡ್ತಾರೆ. ಅದಾದ್ಮೇಲೆ ಯೇಸು ಕ್ರಿಸ್ತರು 13ನೇ ಅಧ್ಯಾಯ 31ನೇ ವಚನದಲ್ಲಿ ಯೇಸು ಉಪರಾಜನಾದ ಹೇರೋದನ ಬಗ್ಗೆ ಹೇಳೋದು ಮತ್ತೆ ಯೆರೂಸಲೇಮಿನ ವಿಷಯದಲ್ಲಿ ದುಃಖ ಪಡೋದು ಅಂತ ಈ ಒಂದು ವಾಕ್ಯದಲ್ಲಿ ವಚನದಲ್ಲಿ ಹೇಳಿದ್ದಾರೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಈ ಒಂದು ಬೈಬಲ್ ರೀಡಿಂಗ್ ನ ಕೂಟವನ್ನ ಅಂತ್ಯ ಮಾಡುವಾಗಿ ನಮ್ಮ ಮಧ್ಯದಲ್ಲಿರುವ ಮಂಜಮ್ಮ ಸಿಸ್ಟರ್, ಮಂಜಮ್ಮ ಸಿಸ್ಟರ್ ಹೊರಗಡೆ ಇದ್ದೀನಿ ಅಂದ್ರಲ್ಲಪ್ಪ. ಶಾಂತಮ್ಮ ಸಿಸ್ಟರ್ ಹಾ ಪ್ರೇಯರ್ ಮಾಡಿ ಸಿಸ್ಟರ್. ಹಾ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕ ತಂದೆಯಾದ ಯೆಹೋವ ದೇವ್ರೆ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತೋತ್ರವಾಗಲಿ. ತಂದೆ, ಈಗ ನಿಮ್ಮೊಬ್ಬನೇ ಮಗನನ್ನ ನಮಗೋಸ್ಕರ ಈ ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ಕಳಿಸ್ಕೊಟ್ಟೆ ಅಪ್ಪ. ಅಪ್ಪ, ಮಗನ ಮೂಲಕವಾಗಿ ಸುವಾರ್ತೆ ಸಾರಲ್ಪಟ್ಟಾಗ ದೇವ್ರೆ, ಅನೇಕ ಸಹೋದರರ ಮೂಲಕ ನಮಗೂ ಸುವಾರ್ತೆ ಸಾರಲ್ಪಟ್ಟಂತೆ ಅಪ್ಪ ತಂದೆ, ಸ್ತೋತ್ರ ಸ್ವಾಮಿ. ನಿನ್ನ ಕೃಪೆಗಾಗಿ ಸ್ತೋತ್ರ ಅಪ್ಪ. ಈಗ ಈ ರಾತ್ರಿ ವೇಳೆಯಲ್ಲಿ ಅಪ್ಪ ಪೃಥ್ವಿ ನಿನ್ನ ಮಗನ ಮೂಲಕವಾಗಿ ದೇವ್ರೆ ಲೂಕ ಬರ್ತ ಸುವಾರ್ತೆ 12-13ನೇ ಅಧ್ಯಾಯದ ಕರ್ತನೆ ಅಪ್ಪ, ನಾವು ಕರ್ತನೆ ಸ್ತೋತ್ರಪ್ಪ, ಈ ಸತ್ಯವಾಕ್ಯಗಳನ್ನು ತಿಳ್ಕೊಳ್ಳುವಂತೆ ಅಪ್ಪ, ನಾವು ಯಾವ ರೀತಿ ಇರ್ಬೇಕು, ಮೋಸ ಹೋಗದಂತೆ ರಾಜ ನಾವು ತಿಳ್ಕೊಳ್ಳೋದಕ್ಕೆ ಬೇಕಾದಂತ ನೀನು ದಿನನಿತ್ಯವೂ ನಮಗೆ ಕಲಿಸ್ಕೊಡ್ತಾ ಇದ್ದೀರಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಕೂಡಿ ಬಂದಿರುವಂತ ಎಲ್ಲಾ ಸಹೋದರ ಸಹೋದರನ್ನು ನಾವು ಒಪ್ಪಿಸಿಕೊಡ್ತಾ ಇದ್ದೀನಪ್ಪ. ಪ್ರತಿ ಒಬ್ಬರಿಗೂ ಪರಿಶುದ್ಧಾತ್ಮನ ಶಕ್ತಿಯನ್ನು ಕೊಟ್ಟು ಅಪ್ಪ, ಜ್ಞಾನವಂತರಾಗಿ ಈ ಲೋಕದಲ್ಲಿ ನಾವು ಎಚ್ಚರಿಕೆಯಿಂದ ಜೀವಿಸುವಂತೆ ಬೇಕಾದಂತ ನಮ್ಗೆ ಜ್ಞಾನ ಕೊಡ್ರಿ. ಪ್ರೀತಿ ನೀತಿಯನ್ನ ಕಲ್ತುಕೊಂಡು ತಂದೆ ಸ್ತೋತ್ರಪ್ಪ, ನಾವು ಜೀವಿಸುವುದಕ್ಕೆ ಬೇಕಾದಂತ ನಿನ್ನ ಶಕ್ತಿಯು ನಮ್ಗೆ ದಯಪಾಲಿಸ್ಬೇಕೆಂದು ಪ್ರಾರ್ಥಿಸುತ್ತಾ, ಇದು ತಂದೆ ಬರ್ತಾ ಇರುವಂತ ಎಲ್ಲಾ ಸಹೋದರ ಸಹೋದರರು ಕೂಡ ಅವನ್ನ ಆಶೀರ್ವದಿಸ್ರಿ. ಅನಾರೋಗ್ಯದಲ್ಲಿಯೂ ಶೋಧನೆಯಲ್ಲಿರುವಂತಹ ಎಲ್ಲಾ ಸಹೋದರ ಸಹೋದರರು ಕರ್ತನೆ ನಿನ್ನ ಜ್ಞಾಪಕಕ್ಕೆ ತರ್ತಾ ಇದ್ದೀನಪ್ಪ. ಅವನ್ನೆಲ್ಲ ಬಲಪಡಿಸಿ ವಾಕ್ಯದಲ್ಲಿ ಕರ್ತನೆ ಹಿಂಜಾರದಂತೆ ನೀವು ಆಶೀರ್ವದಿಸ್ಬೇಕೆಂದು ಪ್ರಾರ್ಥಿಸ್ತೀನಿ ಅಪ್ಪ. ನಿಮ್ಮ ಸೇವಕರಾದಂತ ರಾಜು ಬ್ರದರ್ ಅವರ ಕುಟುಂಬ, ಇನ್ನು ದಿನನಿತ್ಯವೂ ಬೋಧಿಸುವಂತ ಎಲ್ಲಾ ಸೇವಕರ ಕುಟುಂಬಗಳನ್ನು ನಿಮ್ಮ ಕರದಲ್ಲಿ ಒಪ್ಪಿಸುತ್ತಾ, ಈಗ ನನ್ನ ಚಿಕ್ಕ ಪ್ರಾರ್ಥನೆ ನಮ್ಮೆಲ್ಲರಿಗೂ ರಕ್ಷಕ ವಿಮೋಚಕನಾಗಿ ಕೊಟ್ಟ ನೀನು ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರಾರ್ಥಿಸಿ ಬೇಡಿದ್ದೀನಿ ನನ್ನ ಪರಲೋಕ ಜೀವವುಳ್ಳ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು ಎಲ್ಲ ಬ್ರದರ್ಸ್. ನಮಸ್ತೆ. ಎಲ್ಲಾ ಬ್ರದರ್ಸ್ ನಮಸ್ತೆ. ಎಲ್ಲ ಸಿಸ್ಟರ್ಸ್ಗೆ ನಮಸ್ತೆ. ಮಂಜಮ್ಮ ಸಿಸ್ಟರ್ ನಮಸ್ತೆ. ಸುಧಾ ಸಿಸ್ಟರ್ ನಮಸ್ತೆ. ರವಿ ಬ್ರದರ್ ನಮಸ್ತೆ. ಕಮಲಮ್ಮ ಸಿಸ್ಟರ್ ಸಿಸ್ಟರ್ಗೆ ನಮಸ್ತೆ. ಶುಭರಾತ್ರಿ ಸಿಸ್ಟರ್ಗೆ ನಮಸ್ತೆ. ನಮಸ್ತೆ. ಗುಡ್ ನೈಟ್ ಸಿಸ್ಟರ್ ನಮಸ್ತೆ. ಪ್ರೀತ್ಯ ನಮಸ್ತೆ. ಆನಂದ್ ಬ್ರದರ್ ನಮಸ್ತೆ. ತರುಣ್ ನಮಸ್ತೆ. ಪೃಥ್ವಿ ನಮಸ್ತೆ. ಬ್ರದರ್ ನಮಸ್ತೆ ಬ್ರದರ್. ನಮಸ್ತೆ. ನಮಸ್ತೆ. ನಮಸ್ತೆ ರಾಧಿಕಾ ಸಿಸ್ಟರ್. ನಮಸ್ತೆ ಶಾಂತಮ್ಮ ಸಿಸ್ಟರ್. ನಮಸ್ತೆ ಬ್ರದರ್. ನಮಸ್ತೆ ಸಿಸ್ಟರ್ಸ್. ನಮಸ್ತೆ ಬ್ರದರ್. ನಮಸ್ತೆ ರಾಧಿಕಾ ಸಿಸ್ಟರ್. ನಮಸ್ತೆ. ಅಟ್ಯಾಚ್ಮೆಂಟ್ ಬಂದಿದೆ.